ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ಇವತ್ತು ನಮ್ಮ ಮನೆ ಹತ್ರ ಬಾನಂದೂರಿಗೆ ಮಂಜುನಾಥ್ ಅಂತೇಳಿ ಬಸವನಪುರದಿಂದ ಬಂದಿದ್ದಾರೆ. ಒಂದು 13 ಇಂಚಿನ ತಮಟೆ ಬಳೆನ ತಗೊಂಡೋಗ್ತಾ ಇದ್ದಾರೆ. ಈ ತಮಟೆ ಬಂದು ಅವರ ಮಗನಿಗೋಸ್ಕರ ತಗೋಯ್ತಾ ಇದ್ದಾರೆ. ಮಗ ತುಂಬ ಒಳ್ಳೆಯ ಕಲಾವಿದ, ತುಂಬ ಹಾಡುಗಳನ್ನ ಹಾಡ್ತಾನೆ, ಒಳ್ಳೆಯ ಕಲಾವಿದ ಆಗ್ತಾನೆ. ಅವನಿಗೋಸ್ಕರ ಇದೊಂದು ತಮಟೆನ ಪ್ರೀತಿ ವಿಶ್ವಾಸಕ್ಕೆ ಅವನು ಮುಂದೆ ಬೆಳೀಲಿ ಜನಪದ ಕಲೆ ಒಳಗೆ ಅಂತ ಹೇಳಿ ಅವನಿಗೆ ಉಡುಗೊರೆಯಾಗಿ ಕೊಡೋಕ್ಕೆ ಅಂತ ಹೇಳಿ ತಗೋಯ್ತಾ ಇದ್ದಾರೆ. ಅಣ್ಣ ತಗೊಳ್ಳಿ ತಮಟೆನ. ನಿಮ್ಮ ಮಗನಿಗೋಸ್ಕರ ತಗೋಯ್ತಾ ಇದ್ದಾರಲ್ಲ? ಮಗನಿಗೋಸ್ಕರ. ನನ್ನ ಮಗ ಜನಪದ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದಾನೆ, ಸರದಕ್ಕೆ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವನು ಈ ಜನಪದ ಕಲೆ ದಿನನಿತ್ಯ ಈ ಹಾಡುಗಾರಿಕೆಯಲ್ಲಿ ಹಿಂದುಳಿದಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗಿಂತ ಹಿಂದುಳಿದಿದೆ. ಈಗ ಅದರಲ್ಲಿ ನನ್ನ ಮಗ ಇಂಟ್ರೆಸ್ಟ್ ತೋರಿಸ್ತಿರೋದ್ರಿಂದ ಅವನ ಒಂದು ಪ್ರತಿಭೆ ಮುಂದಕ್ಕೆ ಬರಲಿ. ಏನು ಅವನ ಹೆಸರು? ನಂದನ್ ಅಂತ. ನಂದನ್ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ? ಈಗ SLC ಓದ್ತಿದ್ದಾನೆ. SLCನ? ಈಗ ಅದರಲ್ಲಿ ಮುಂದುವರೆದು ಅದರಲ್ಲಿ ಆ ಜನಪದ ಒಂದು ಕಲೆನ ಬೆಳೆಸ್ಕೊಂಡು ಹೋಗಲಿ ಅಂತ ಅವನಿಗೆ ಉಡುಗೊರೆಯಾಗಿ ನಾನು ನನ್ನ ಪ್ರೀತಿಯಿಂದ ಅವನಿಗೆ ಇದನ್ನ ಸಲ್ಲಿಸ್ತಾ ಇದ್ದೀನಿ. ಇದನ್ನ ಬಡ್ಕೊಂಡು ಜನಪದ ಗೀತೆಗಳು ಹಾಡ್ಕೊಂಡು ಇದು ಹೊಡ್ಕೊಂಡು ಜನಪದ ಗೀತೆ ಆಡ್ಲಿ ಅಂತ ಪ್ರತಿಭೆಗೊಂದು ನನ್ನ ಕಿರುಕಾಣಿಕೆ. ತುಂಬ ಒಳ್ಳೇದಾಗಲಿ. ಎಷ್ಟೋ ಜನ ಈ ತಮಟೆ ಕೊಡೋಕ್ಕೂ ಮಕ್ಕಳುಗಳಿಗೆ ಹಿಂದೆ ಮುಂದೆ ನೋಡ್ತಾರೆ. ಇವ್ರು ನೋಡಿ ಇಂಥ ತಂದೆ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಎಷ್ಟು ಆಸಕ್ತಿ ಐತೆ. ಇಂಥವ್ರು ಬಹಳ ಕಡಿಮೆ. ಇವ್ರನ್ನ ನೋಡಿ ನಾವು ಕಲಿಯುವಂಥದ್ದು ಬಹಳ ಇದೆ. ಅಣ್ಣ ಧನ್ಯವಾದಗಳು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ಸ್ ಅಣ್ಣ. ಆಯ್ತು.